Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಇವತ್ತು ಕುರೆಕೊಪ್ಪ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಬಹುಶಃ ಕಂಪ್ಯೂಟರ್ ತರಬೇತಿ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಲ್ಯಾಪ್ಟಾಪ್ ಏನಾದರೂ ರಿಪೇರಿ ಇದ್ದರೆ, ಹಾಗೆ ಭಾಳಷ್ಟು ಆನ್ಲೈನ್ ಕೆಲಸಗಳಿದ್ದರೆ ಇಲ್ಲಿ ಹೊನ್ನಸ್ವಾಮಿ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಭಾಳ 10-12 ವರ್ಷದಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಸ್ನೇಹಿತರೆ. ಇವತ್ತು ಹೌದು ಸ್ನೇಹಿತರೆ, ಸಂಡೂರು ತಾಲೂಕಿನ ಕುರಿಕೊಪ್ಪ ಗ್ರಾಮ ನಿವಾಸಿ ಹೊನ್ನಸ್ವಾಮಿ ಅವರು 2017ರಲ್ಲಿ ಕಂಪ್ಯೂಟರ್ ತರಬೇತಿ ಕೇಂದ್ರ ಪ್ರಾರಂಭ ಮಾಡಿದರು. 20 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಈ ತರಬೇತಿ ಕೇಂದ್ರ ಇಲ್ಲಿಯವರೆಗೂ 500 ವಿದ್ಯಾರ್ಥಿಗಳು ತರಬೇತಿ ಪಡೆದು ಕೆಲವರು ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ 20 ವರ್ಷಕ್ಕೂ ಹೆಚ್ಚು ಅನುಭವವುಳ್ಳ ಸಂಸ್ಥೆಯಿಂದ ಉದ್ಯೋಗ ದೊರೆಯುವಂತಹ ಕೋರ್ಸ್ಗಳನ್ನು ತರಬೇತಿ ನೀಡಿ ಇಲ್ಲಿ ಸರ್ಟಿಫಿಕೇಟ್ ನೀಡಲಾಗುತ್ತದೆ. ಇದರ ಜೊತೆಯಲ್ಲಿ ಸವಿರುಚಿ ಎನ್ನುವ ಆ್ಯಪ್ ಮೂಲಕ ನಾಗರಿಕರಿಗೆ ಆಹಾರವನ್ನು ಮನೆ ಬಾಗಿಲಿಗೆ ವಿತರಣೆ ಮಾಡುವ ಸೇವೆಯನ್ನು ಆರಂಭಿಸಿದ್ದು ನಾಗರಿಕರು ಸವಿರುಚಿಗೆ ಫುಲ್ ಫಿದಾಗಿದ್ದಾರೆ. ಈಗ ಜೊಮ್ಯಾಟೊ, ಸ್ವಿಗ್ಗಿ ಡೆಲಿವರಿ ಇಲ್ಲ ಅಂತ ಅಣ್ಣವರಿಗೆ ತುಂಬ ದಿನದಿಂದ ಯೋಚನೆ ಮಾಡ್ತಿದ್ರು. ಅಂಥ ಟೈಮಲ್ಲಿ ಸ್ವಿಗ್ಗಿ ಇದನ್ನ ಸವಿರುಚಿ ಅಂತ ಸ್ಟಾರ್ಟಪ್ ಮಾಡಿದ್ದಾರೆ. ಹೋಮ್ ಡೆಲಿವರಿನೂ ಇದೆ, ಮನೆಗೆ ಸೀದಾ ಮನೆಗೆ ಓದಿ ಕೊಟ್ಟು ಬರ್ತಾ ಇದ್ದಾರೆ. ಸೊ ಅನುಕೂಲ ಆಗ್ತಿದೆ. ಈಗ ತುಂಬ ಜನಕ್ಕೆ ಮನೇಲಿ ನಾನೇ ತಗೊಳ್ಳಿ, ಇದು ಎಕ್ಸಾಂಪಲ್, ಹ್ಯಾಂಡಿಕ್ಯಾಪ್ ಇದ್ದೀನಿ ನಾನೀಗ. ಮನೇಲಿ ಅಪ್ಪ ಅಮ್ಮ ಏನಾದರೂ ಊರಿಗೆ ಹೋದರೆ ಅಣ್ಣಗೊಂದು ಫೋನ್ ಮಾಡಿದ್ರೆ ಸಾಕು, ಡೆಲಿವರಿ ತುಂಬ ಸಲ ವಿತೌಟ್ ಡೆಲಿವರಿ ಚಾರ್ಜು ಡೆಲಿವರಿ ಮಾಡಿಕೊಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಹೆಲ್ಪ್ಫುಲ್ ಆಗಿದ್ದಾರೆ. ಊರಿಗೂ ಹೆಲ್ಪ್ ಆಗ್ತಾಯಿದೆ. ಈಗ ಆನ್ಲೈನ್ ಸರ್ವಿಸ್ ಈಗ ನಮ್ಮೂರಿಗೆ ತುಂಬ ಕಡಿಮೆ ಇದೆ, ಬೇರೆ ಯಾವ ಬರ್ತಾನೆ ಇಲ್ಲ. ಪ್ರೆಸೆಂಟ್ ಈಗ ಡೆಲಿವರಿ ಅದಂದ್ರೆ ಅಣ್ಣಂದು ಒಬ್ಬರದೇ ಫುಡ್ಡಲ್ಲಿ ಬಂದುಬಿಟ್ಟು ಸೊ ಹೆಲ್ಪ್ಫುಲ್ ಆಗಿದೆ. ಅದು ಒಳ್ಳೆಯದೇ ಸರ್, ಅದು ಕೂಡ ಒಳ್ಳೆಯದೇ. ಅದೊಂದು ವ್ಯಾಪಾರ ಇದ್ದಂಗೆ. ಅದನ್ನು ಚೆನ್ನಾಗಿ ಅಂದರೆ ಜಲ್ದಿ ಕ್ಲಿಕ್ ಆಗಲ್ಲ ಯಾವುದಾದ್ರು. ಅದನ್ನು ಸ್ವಲ್ಪ ಟೈಮ್ ತಗೋಬೇಕು, ನಾವು ಕೋರ್ಸ್ ಹಾಕ್ಬೇಕು. ಅದನ್ನು ಅವಾಗ ಕ್ಲಿಕ್ ಆಗುತ್ತೆ ಸರ್. 2-3 ತಿಂಗಳಾಗ್ಬೋದು, 4 ತಿಂಗಳಾಗ್ಬೋದು, 5 ತಿಂಗಳು ಆಗ್ಬೋದು ಸರ್. ನಾವೆಷ್ಟು ಇದು ಮಾಡ್ತೀವಿ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ತಿಳಿಸಿದ್ರು ಅವರು ಮಾಡ್ತಾ ಇದ್ದೀನಿ ಅಂತ? ತಿಳಿಸಿದ್ರಿ ಸರ್. ನೀವು ಯಾರು ಹೇಳಕ್ ಹೋಗ್ಲಿಲ್ವಾ ಇದು ರಿಸ್ಕ್ ಅಪ್ಪ, ಇದ್ರಲ್ಲಿ ಏನು ಬರುತ್ತೆ ನಿನಗೆ, ಮತ್ತೆ ಡೋರ್ ಡೆಲಿವರಿಗೆ ಒಬ್ರು ಬಾಯ್ ತಗೋಬೇಕು ಇರ್ಬೇಕು ಅಂದ್ರೆ ಅದ್ರ ಹೇಳ್ತು ಕೋರ್ಸ್ ಇರ್ಬೇಕು. ಅದಕ್ಕೆ ಒಪ್ಪಿಗೆ ಬೇಕು. ಅದನ್ನ ಮಾಡೋದು ಇವಾಗ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಮಾಡಂತ ಹೇಳ್ಬೇಕು. ಕೆಟ್ಟ ಕೆಲಸ ಆದರೆ ಅದು ಬೇಡ ಅಂದ್ಬೇಕು. ಹಂಗಾಗಿ ಅದನ್ನು ಕೋರ್ಸ್ ಮಾಡ್ಬೇಕು, ಟೈಮ್ ತಗೊಂತೈತೆ ಅಂತ ಹೇಳಿದ್ರು. ಮಾಡ್ರಿ, ಒಳ್ಳೇದೇ, ಕ್ಲಿಕ್ ಆಗುತ್ತೆ ಅಂತ ನಾವು ಭಾಳ ಓದ್ಬೇಕಂತಿತ್ತು. ಅದಾದ ನಂತರ ಅವ್ರ ಮನೇಲಿ 7ನೇ ಕ್ಲಾಸ್ ಆದ ನಂತರ ಅವ್ರು ಸ್ಕೂಲ್ ಬಿಟ್ಬಿಟ್ರು. ಅವ್ರ ಪರಿಸ್ಥಿತಿಗಳು ಅವತ್ತು ಹೆಂಗಿದ್ರು ಸರ್, ಅವತ್ತು ನೋಡಿದ್ರು ಸರ್. ಇವತ್ತಿನ ಜನ್ರೇಷನ್ ಇದ್ದಾಗ ಫಾಸ್ಟ್ ಇಲ್ಲ, ಎಲ್ಲ ಕಷ್ಟ. ಹೌದಲ್ಲ ಸರ್? ಒಂದು ಚಡ್ಡಿ ಅರ್ಧದೊಡ ಪ್ಯಾಚ್ ಹಾಕ್ಕೊಂಡು ಸ್ಕೂಲಿಗೆ ಹೋಗಿ ಬಂದ ಜನ್ರೇಷನ್ ಎಲ್ಲ ಆ ಟೈಮ್ನಲ್ಲೇ ನಾವೆಲ್ಲ. ನಿಮ್ಗೆ ಗೊತ್ತಿರೈತೆ ಅವಾಗೆಲ್ಲ ಹಾಲು ಮೊಟ್ಟೆ ಈ ಥರ ಯಾವ ಸ್ಕೀಮ್ ಇದ್ದಿಲ್ಲ. ಗೌರ್ಮೆಂಟ್ ಹೋಗ್ಬೇಕು ಬರೋಕೆ ಪ್ರತಿಯೊಬ್ಬರು ಗೌರ್ಮೆಂಟ್ ಸ್ಕೂಲ್ ಓದಲೇಬೇಕು. ಇವಾಗ ಪ್ರೈವೇಟ್ ಸ್ಕೂಲ್ ಆಗಿರೋದು. ಅವಾಗೆಲ್ಲ ಅಂಥ ಪರಿಸ್ಥಿತಿಯಾಗ ಅವರು 7ನೇ ಕ್ಲಾಸ್ ಬಿಟ್ಟ ನಂತರ ಎಷ್ಟೋ ಜನ ಕೂಲಿ ಕೆಲಸಕ್ಕೆ ಹೋಗ್ಯಾರ ಸುಮಾರು ವರ್ಷ. ಆಮೇಲೆ ಆನ್ಲೈನ್ ಎಕ್ಸಾಮ್ 10th ಕಟ್ಕೊಂಡು ಎಕ್ಸಾಮ್ ಬರೆದ್ರು, ಕಷ್ಟಪಟ್ಟರು. ಇವತ್ತು ನಮಗೆ ಡಿಗ್ರಿ ಓದೋ ಸಿಸ್ಟಮ್ ಬರಲ್ಲ. ಅವರು ಹೋಗಿ HRD ಕೆಲಸ ಮಾಡಿದ್ರು. JSW ಒಂದು ಪ್ರೈವೇಟ್ ಸಂಸ್ಥೆಯಲ್ಲಿ 5-6 ವರ್ಷ ಕೆಲಸ ಮಾಡಿದ್ರು ಅವರು. ಅಲ್ಲಿ ಯಾವುದೋ ಒಂದು ಆಫೀಸ್ ಬಗ್ಗೆ ಕೆಲಸ ಮಾಡಿ ನಿಮ್ಮಂಥವ್ರು ದೊಡ್ಡವ್ರ ಕೆಲಸ ಕಲ್ತ್ಕೊಂಡ್ರು. ಅದಾದಂಥ ಎಲ್ಲ ಸಾಧನೆ ಮಾಡ್ಕೊಂಡ್ರು. ಅವ್ರದ್ದು ವೈದ್ಯ ಅದನ್ನ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಬಳ್ಳಾರಿಲಿ ಶಾಪ್ ಮಾಡಿದ್ರು. ಬಳ್ಳಾರಿಲಿ ದೊಡ್ಡ ದೊಡ್ಡ ಉದ್ಯಮಿಗಳು, ಬಂಡವಾಳ ಶಾಹಿಗಳು ಇರ್ತಾರಲ್ಲ, ಇಂಥವ್ರು ನಮ್ಮಂಥವ್ರು ಸಣ್ಣ ನಡೆಯಲ್ಲ, ಬಿಸ್ನೆಸ್ ನಡೆಯಲ್ಲ. ಅದಾದ್ಮೇಲೆ ಇಲ್ಲೇ ಬಂದು ಶಿಫ್ಟ್ ಆದ್ರೆ ಇಲ್ಲೇ ಮಕ್ಕಳ ಎಜುಕೇಷನ್ನು, ಸ್ವಂತ ಊರು ಅವ್ರದ್ದೇ, ಜನ್ರೇಷನ್ನು ಅವ್ರದ್ದು ನೆಟ್ವರ್ಕ್ ಚೆನ್ನಾಗೈತೆ. ಇಷ್ಟು ಮಾತ್ರ ಹೇಳೋದು ಸರ್. ಅದ್ರ ಬಗ್ಗೆ ಏನಿಲ್ಲ, ನಾವು ನಮಗೆ ಗೊತ್ತಿರೋ ಮಟ್ಟಿಗೆ ನಾವು ಶೇರ್ ಮಾಡ್ತಿರ್ತೀವಿ. ಸವಿರುಚಿ ಮಾಡಿದ್ದು ಒಳ್ಳೆಯದೇ. ಎಲ್ಲ ತೊಗೊಂಡು ಸ್ಟೇಷನ್ಗೆ ತರೋಕ್ಕಾಗಲ್ಲ. ಡಾಮಿನೋಸ್ ಅದು ಇದೆಲ್ಲ ಬಂದು ಡೆಲಿವರಿ ಕುರಿಕೊಪ್ಪ ಕೊಡ್ತಾಯಿಲ್ಲ. ನಮ್ಮೂದವರೇ ಮೇನ್ ಕುರಿಕೊಪ್ಪ ಪುರಸಭೆ ಬಸ್ ಸ್ಟೇಷನ್ನಿಗೆ
ಸ್ಟೇಷನ್ ಲಾಸ್ಟ್ ಬೌಂಡ್ರಿ ಅದು ಮೊದಲಿಂದ ಹಂಗೆ ಕೆಲಸ ಮಾಡ್ಬಿಡುತ್ತೆ. ಅದಾದ ನಂತರ ನಾವು ಶೇರ್ ಮಾಡ್ತಿರ್ತೀವಿ, ಸವರುಚಿ ಫುಡ್ ಚೆನ್ನಾಗೈತೆ ಅಂತ ಎಲ್ಲ ಗ್ರೂಪ್ಸಿಗೆ ಸ್ಟೇಟಸ್ ಇಡ್ತಿರ್ತಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಆದಷ್ಟು ನಾವು ಫ್ರೀ ಇದ್ದಾಗೆಲ್ಲ ಬರ್ತೀವಿ, ಶಾಪ್ ಹತ್ರ ಕೂಡ್ತೀವಿ. ಇದ್ರ ಮಧ್ಯದಲ್ಲಿ ಸವಿರುಚಿ ನಾನು ಡೋರ್ ಡೆಲಿವರಿ ಕೊಡ್ತೀನಿ ಅಂತಕ್ಕಂಥದ್ದು ಅದು ಒಂದು ಬಂಡ ಧೈರ್ಯನೋ ಅಥವಾ ಅದು ಇಷ್ಟು ಆಸಕ್ತಿನೋ ಏನಿದು ನಿಮಗೆ? ಸರ್ ಯಾಕೆ ಬಂತು ಅಂತಂದರೆ ಸ್ವಿಗ್ಗಿ ಜೊಮ್ಯಾಟೊ ನಮ್ಮ ಏರಿಯಾದಲ್ಲಿ ಇಲ್ಲ, ಇರೋದು ಹೊಸಪೇಟೆ ಬಳ್ಳಾರಿ ನಮ್ಮ ಏರಿಯಾದ. ಸಂಡೂರಲ್ಲೂ ಕೂಡ ಇಲ್ಲ, ಸಂಡೂರಿಲ್ಲ, ಕಂಪ್ನಿ ಇಲ್ಲ. ಆ ಥರ ನನ್ನ ಪ್ರಾಯೋಗಿಕವಾಗಿ ನಮ್ಮ ಏರಿಯಾದಲ್ಲೇ ಸ್ಟಾರ್ಟ್ ಮಾಡ್ಕೊಂಡೆ. ದೊಡ್ಡ ಕಂಪ್ನಿ ಇರೋದಕ್ಕೋಸ್ಕರ ಭಾಳಷ್ಟು ಜನ ಟೋಟಲ್ ಇಂಡಿಯಾದಲ್ಲಿರೋ ಪೀಪಲ್ಸಲ್ಲಿ ಇಲ್ಲಿದ್ದಾರೆ, ಎಲ್ಲ ಸ್ಟೇಟ್ ಪೀಪಲ್ಸು. ಹಂಗಾಗಿ ಆಗ್ಬೋದು, ಕ್ಲಿಕ್ ಆಗ್ಬೋದೇನೋ ಒಂದು ಪ್ರಾರಂಭ ಮಾಡ್ಬಿಡೋಣ, ಟ್ರೈ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಮಾಡಿದೆ. ಇಲ್ಲಿ ಟ್ರೈ ಮಾಡಿ ಕ್ಲಿಕ್ ಆಯ್ತು ಅಂದರೆ ಎಲ್ಲೆಲ್ಲಿ ಸ್ವಿಗ್ಗಿ ಜೊಮ್ಯಾಟೊ ಇರೋಲ್ಲ ಅಲ್ಲಿ ಪ್ರಾರಂಭ ಮಾಡೋಣ. ಆಮೇಲೆ ಅಲ್ಲಿ ಕ್ಲಿಕ್ ಆದ ನಂತರ ಸ್ವಿಗ್ಗಿ ಜೊಮ್ಯಾಟೊಗೆ ಕಾಂಪಿಟೇಷನ್ ಕೊಡೋಣ, ಇದರಿಂದ ಜನಕ್ಕೆ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ ಅಂತೇಳಿ ಈ ರೀತಿ ಪ್ಲಾನ್ ಮಾಡಿದೆ. ಪ್ರಾರಂಭ ಮಾಡ್ಬೇಕಾದ್ರೆ ಯಾವ ಥರ ಸಮಸ್ಯೆ ಆಯಿತು ಸರ್? ಅಂದರೆ ಹುಡುಗರನ್ನ ಜೋಡಿಸೋದಾಗಿರ್ಬೋದು. ಸರ್ ಸಮಸ್ಯೆ ಆಯಿತು, ಯಾಕಂತಂದರೆ ಬಂದವರೆಲ್ಲ ಸಂಬಳ ಎಷ್ಟು, ಆರ್ಡ್ರ್ ಎಷ್ಟು ಕೊಡ್ತೀರ ಅಂತ ಕೇಳ್ತಾರೆ. ಈಗ ಸ್ಟಾರ್ಟಿಂಗ್ ಇದು ಬರೋದೇ ಒಂದು ದಿನ 1 ಅಥವಾ 2 ಬರ್ತಾವೆ ಆರ್ಡ್ರುಗಳು, ಒಂದೊಂದು ದಿನ ಒಂದು 4-5 ಬರ್ತಾವೆ ಒಂದು ದಿನ. ಅವ್ರಿಗೆ ಏನಾಗ್ಬಿಡುತ್ತೆ, ಡೆಲಿವರಿ ಬಾಯ್ಸಿಗೆ ನಮ್ಮ ಕೆಲಸಕ್ಕೋಸ್ಕರ ಬಂದಿರ್ತಾರಲ್ಲ ಅವರಿಗೆ ಒಂದು ಡೆಲಿವರಿಗೆ ಇಷ್ಟ ಅಂತೇಳಿ ನಾವು ಕೊಟ್ಟಾಗ ಅವ್ರಿಗೆ ಕಡಿಮೆ ಕಾಣಿಸುತ್ತೆ ಅಮೌಂಟು. ಈಗ ಸ್ವಿಗ್ಗಿ ಜೊಮ್ಯಾಟೊ ಥರ ಭಾಳಷ್ಟು ಆರ್ಡರ್ಗಳು ಬಂದಾಗ ಅವರಿಗೆ ತೊಂದರೆ ಆಗಲ್ಲ, ಅವ್ರಿಗೂ ತೊಂದರೆನೇ ನಮಗೂ ತೊಂದರೆನೇ. ಆದ್ರೂ ಫ್ರೆಂಡ್ ಸರ್ಕಲ್ಲಾಗ 1-2-3 ಸೆಲೆಕ್ಟ್ ಮಾಡ್ಕೊಂಡು, ಹೊರಗಡೆ 1-2-3 ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಅವರು ನನಗೆ ಲಾಭ ಇಲ್ಲದಿದ್ರು ಪರವಾಗಿಲ್ಲ, ನನಗೀಗ ಪ್ರತಿಯೊಂದು ಆರ್ಡ್ರಲ್ಲೂ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಲಾಸ್ ಆಗ್ತಾನೆ ಐತೆ, ಆದರೂ ಕೊಡ್ತಿದ್ದೀನಿ. ಯಾಕಂದ್ರೆ ಮುಂದೊಂದು ದಿನ ನನಗೂ ಬರ್ಬೋದು, ಒಂದು ಡೈಲಿ ಒಂದು 50-100 ಆರ್ಡರ್ ಬರ್ಬೋದು. 50-100 ಆರ್ಡರ್ ಬಂದರೆ ಆಟೋಮೆಟಿಕ್ ನನಗೆ ಲಾಭ ಬಂದೇ ಬರುತ್ತೆ. ಜನರಿಗೆ ಫಸ್ಟ್ ನಮ್ಮ ಸೇವೆ ತಲುಪಿಸೋಣ, ಆಮೇಲೆ ಲಾಭ ಎಕ್ಸ್ಪೆಕ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡೋಣ. ಸರ್ ತಮ್ಮ ಒಂದು ಕನಸಿನ ಕೂಸು ಹಾಂ ಸರ್, ಸವಿರುಚಿ, ಬಹುಶಃ ಇವತ್ತು ನಾವು ಆರ್ಡರ್ ಮಾಡಬೇಕಂದ್ರೆ, ನಮ್ಮ ಪ್ರೇಕ್ಷಕರು ಆರ್ಡರ್ ಮಾಡಬೇಕಂದ್ರೆ ಬಹುಶಃ ಯಾವ್ಯಾವ ಏರಿಯಾದವರು ಆರ್ಡರ್ ಮಾಡಬೇಕು, ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಈಗ ಅರೌಂಡ್ ಒಂದು 12 ಏರಿಯಾದಲ್ಲಿ ನಾವು ಕವರ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಕುರೆಕೊಪ್ಪ ಫಸ್ಟು, ನಾನು ಹುಟ್ಟು ಬೆಳೆದಂಥ ಊರು. ಆಮೇಲೆ ಈ ಕಡೆ ಭಾಗದಲ್ಲಿ ಗಾದಿಗನೂರು, ಧರ್ಮಸಾಗರ, ಬೋನಹಳ್ಳಿ, ಈ ಕಡೆ ಒಡ್ಡು ಬಸಾಪುರ, ಆಮೇಲೆ HST ಟೌನ್ಶಿಪ್ಪು, ವಿದ್ಯಾನಗರ ಟೌನ್ಶಿಪ್ಪು, ವಿವಿನಗರ ಟೌನ್ಶಿಪ್ಪು, SG ಕಾಲೋನಿ ಟೌನ್ಶಿಪ್ಪು, ಇವು 4 ಟೌನ್ಶಿಪ್ಪು, ತೋಣಗಲ್ ಸ್ಟೇಷನ್ನು, ತೋಣಗಲ್ ವಿಲೇಜು, ಆಮೇಲೆ KPCL, ಇವಿಷ್ಟು ಭಾಗದಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ. ಓಕೆ, ನಮ್ಮ ವೀಕ್ಷಕರಿಗೆ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಅಥವಾ ಆರ್ಡರ್ ಮಾಡಬೇಕಂದ್ರೆ. ಸರ್ ನನ್ನ ನಂಬರ್ ಈಗ ಸದ್ಯಕ್ಕೆ ಆ್ಯಪ್ ಪ್ರಾರಂಭ ಮಾಡಿದ್ದೀವಿ, ಸವಿರುಚಿ ಅಂತ ಆ್ಯಪ್ ಹೆಸರು. ಆ ಆ್ಯಪಿನ ಪ್ಲೇಸ್ಟೋರಲ್ಲಿ ಬಂದಿಲ್ಲ, ಆಫ್ಟರ್ 3 ಮಂತು ಪ್ಲೇಸ್ಟೋರಲ್ಲಿ ಬರುತ್ತೆ. ಈಗ ಸದ್ಯ ಲಿಂಕ್ ಮುಖಾಂತರ ನೀವು ಆ್ಯಪ್ ಕ್ಲಿಕ್ ಮಾಡ್ಕೋಬೇಕು, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಸೇಮ್ ಪ್ಲೇಸ್ಟೋರಲ್ಲಿ ಆ್ಯಪ್ ಹೆಂಗೆ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅದೇ ಥರ ವರ್ಕ್ ಆಗುತ್ತೆ. ಅದೇ ಥರ ಅದರಲ್ಲಿ ಸುಮಾರು ಒಂದು 500-800 ಐಟಮ್ಸ್ ಆರ್ಡರ್ ಇದ್ದಾವೆ. ಎನಿಥಿಂಗು, ವೆಜ್ಜು, ನಾನ್ ವೆಜ್ಜು, ಸ್ನ್ಯಾಕ್ಸು, ಜ್ಯೂಸು, ಮಿಲ್ಕು, ಈ ಥರ ಪ್ರತಿಯೊಂದು ಆರ್ಡರ್ ನೀವು ಅದು ಆ್ಯಪ್ ಒಂದು ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮುಂದಿನ ದಿನದಲ್ಲಿ ಪ್ಲೇಸ್ಟೋರಲ್ಲಿ ಬರುತ್ತೆ ಸರ್, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ. ನಿಮಗೆ ಏನೇ ಬೇಕಿದ್ದರೂ ಇನ್ಸ್ಟಾಲ್ ಮಾಡ್ಕೊಂಬಕ್ಕೆ ತೊಂದರೆ ಆದರೂ ಕೂಡ ನಮ್ಮ ನಂಬರಿಗೆ ಕಾಲ್ ಮಾಡಿರಿ. ನನ್ನ ಹೆಸರು ಹೊನ್ನೂರು ಸ್ವಾಮಿ, ಕುರೆಕೊಪ್ಪ. ನನ್ನ ನಂಬರ್ 9972404751, 9972404751. ಈ ನಾನು ಹೇಳಿದ 12 ಏರಿಯಾದಲ್ಲಿ ಯಾವುದೇ ಒಂದು ಫುಡ್ ಬೇಕಾಗಿತ್ತು ಅಂದರೂ ಕೂಡ ನಮಗೆ ಕಾಲ್ ಮಾಡಿರಿ. ಆಮೇಲೆ ಏನಾದರೂ ಸಣ್ಣ ಪುಟ್ಟ ಪಾರ್ಟಿಗಳಿತ್ತು, ಸಣ್ಣ ಪುಟ್ಟ ಫಂಕ್ಷನ್ ಇತ್ತು ಅಂದ್ರೂ ಕೂಡ ಅದು ಕೂಡ ಊಟನ ವ್ಯವಸ್ಥೆ ಮಾಡಿಕೊಡ್ತೀವಿ, ಜಸ್ಟ್ ಲೈಕ್ ಕ್ಯಾಟ್ರಿಂಗ್ ಥರ. ಅಲ್ಲಿಗೆ ಬಂದು ಸರ್ವ್ ಮಾಡಲ್ಲ, ನಾವು ಇದು ಏನು ಹೇಳಿರ್ತೀರಿ, ಇಷ್ಟು ಜನಕ್ಕೆ ಬೇಕಂತ ಆರ್ಡರ್ ಹೇಳಿರ್ತೀರಲ್ಲ ಅಷ್ಟು ಜನಕ್ಕೆ ಆ ಐಟಮ್ನು ನಾವು ಅಲ್ಲಿ ಬಂದು ತಂದು ಕೊಡ್ತೀವಿ ನಿಮಗೆ. ಅಲ್ಲಿ ಬಂದು ಸರ್ವಿಸ್ ಏನು ಮಾಡೋಂಥ ವ್ಯವಸ್ಥೆ ಇರಲ್ಲ, ಸದ್ಯಕ್ಕೆ ನಾವು ಮನೆಗೆ ತಲುಪಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಮನೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಇನ್ನೇನು ಎನಿಥಿಂಗ್, ಹಾಸ್ಟೆಲ್ಸ್ ಆಗಿರ್ಬೋದು, ಎನಿಥಿಂಗ್ ಅಲ್ಲಿ ಎಲ್ಲ ಕಡೆ ನಾವು ಬಂದು ಸರ್ವಿಸ್ ಕೊಡ್ತೀವಿ ಸರ್, ಡೋರ್ ಡೆಲಿವರಿ. ನೀವು ಆರ್ಡರ್ ಮಾಡಿದ 45 ಮಿನಿಟ್ಸಲ್ಲಿ ನಿಮ್ಮ ಆರ್ಡ್ರು ಮನೆಗೆ ಬರುತ್ತೆ. ಇವತ್ತು ಇಲ್ಲಿ ಕಂಪ್ಯೂಟರ್ ತರಬೇತಿ ಪಡೆದು ಕೆಲಸವನ್ನು ಮಾಡ್ಕೊಂಡಿರ್ತಕ್ಕಂಥ ಇವತ್ತು ಭಾಳಷ್ಟು ಮಹಿಳೆಯರು ಇಲ್ಲಿದ್ದಾರೆ. ಬಹುಶಃ ತಾವು ದೃಶ್ಯದಲ್ಲಿ ನೋಡ್ಬೋದು. ಇದರಿಂದ ನಮಗೆ ಭಾಳ ಯೂಸ್ ಆಗಿದೆ ಸರ್. ಈಗಿನ ಜನ್ರೇಷನಿಗೆ ಕಂಪ್ಯೂಟರ್ ಇಂಪಾರ್ಟೆಂಟು. ಏನು ನಾವು ವರ್ಕ್ ಮಾಡ್ತೀವಿ ಅಂದರೆ ಇದ್ರ ಮುಂದೆ ನಾವೇನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ ಸರ್ ಕಂಪ್ಯೂಟರ್ ವರ್ಕ್, ನಮಗೆ ಕಲ್ತಿದ್ದೀವಿ, ನಾಲ್ಕು ಯೂಸ್ ಆಗಿದೆ. ನಮ್ಮ ನೋಡಿ ಫುಲ್ ಜನ ಕಲಿತಾ ಇದ್ದಾರೆ, ಇಲ್ಲಿ ಕಾಣಿಸ್ತಾ ಇದೆ, ಕಲಿತಾ ಇದ್ದಾರೆ, ನಮಗೆ ಯೂಸ್ ಆಗಿದೆ ಸರ್ ಇದು. ನಾನು ಫಸ್ಟ್ ಇಲ್ಲಿ ಬಂದು ಬೇಸಿಕ್ಕು ಟ್ಯಾಲಿ ಕಲ್ತಿದ್ದೆ ಸರ್. ಕಲ್ತ ತಕ್ಷಣ ನನಗೆ ಅಲ್ಲಿ ಮತ್ತೆ ಪುರಸಭೆಯಲ್ಲಿ ವೇಕೆನ್ಸಿ ಇದಾವೆ ಅಂತ ಗೊತ್ತಾಯ್ತು, ಹಾಗಾಗಿ ಅಲ್ಲಿ ಜಾಯ್ನ್ ಆದೆ. ನನಗೆ ಬೇಸಿಕ್ಕು ಟ್ಯಾಲಿ ಕಲ್ತಿರೋದಕ್ಕೂ ನನಗೆ ಅಲ್ಲಿ ಹೋಗಿ ಜಾಯ್ನ್ ಆಗಿರೋದಕ್ಕೂ ಭಾಳ ಹೆಲ್ಪ್ ಆಗಿದೆ ಸರ್. ಇಲ್ಲಿಂದ ಭಾಳಷ್ಟು ಕಲ್ತ್ಕೊಂಡೇ ಹೋಗಿ ನನಗೆ ಇಲ್ಲಿನ ಜಾಬ್ ಮಾಡ್ತಿದ್ದೆ. ಸ್ವಲ್ಪ ಸ್ಟೂಡೆಂಟ್ಸ್ ಹೇಳ್ಕೊತ ನಾನು ಸ್ವಲ್ಪ ಜಾಸ್ತಿ ತಿಳ್ಕೊಂಡು ನಾನು ಇದ್ರ ಮೂಲಕ ಇಲ್ಲೇ ನನಗೆ ಜಾಬ್ ಸಿಗೋಕ್ಕೆ ಅನುಕೂಲ ಆಗಿದೆ ನನ್ನ ಪುರಸಭೆಯಲ್ಲಿ. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬೋದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ.
power. Now you gon' feel the heat, power. Everybody step on their feet, power. Stick to the rhythm of the beat, power. Bad man no feel defeat.